ಎಸ್, ಯಾರದ್ದೋ ದುಡ್ಡು, ಅಧ್ಯಕ್ಷರ ಜಾತ್ರೆ. ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಕೋಟಿ ಕೋಟಿ ಬಿಗ್ ಸ್ಕ್ಯಾಮ್ ನಡೆದಿದೆ. ಬೆಂಗಳೂರಿನ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ನಡೆದಿರುವಂತಹ ಭಾರಿ ಅವ್ಯವಹಾರ. ನಾಗಸಂದ್ರದಲ್ಲಿರುವಂತಹ ಸೌಂದರ್ಯ ಸಹಕಾರ ಬ್ಯಾಂಕ್ ನಲ್ಲಿ ಅಕ್ರಮ ನಡೆದಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ನಾಗಸಂದ್ರ ಮೇನ್ ರೋಡ್ ನ ಹಾವನೂರು ಬಡಾವಣೆಯಲ್ಲಿರುವಂತಹ ಬ್ಯಾಂಕ್ ಇದು. ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಕೋಟಿ ಕೋಟಿ ಬಿಗ್ ಸ್ಕ್ಯಾಮ್ ನಡೆದಿದೆ. ಬೆಂಗಳೂರಿನ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ನಡೆದಿರುವಂತಹ ಭಾರಿ ಅವ್ಯವಹಾರ ಇದು. ನಾಗಸಂದ್ರದಲ್ಲಿರುವಂತಹ ಸೌಂದರ್ಯ ಸಹಕಾರ ಬ್ಯಾಂಕ್ ನಲ್ಲಿ ಅಕ್ರಮ ನಡೆದಿದೆ. ನಾಗಸಂದ್ರ ಮೇನ್ ರೋಡ್ ನ ಹಾವನೂರು ಬಡಾವಣೆಯಲ್ಲಿರುವಂತಹ ಈ ಬ್ಯಾಂಕು ಸೌಂದರ್ಯ ಬ್ಯಾಂಕ್ ನಲ್ಲಿ ಕೋಟಿ ಕೋಟಿ ಅವ್ಯವಹಾರ ಮಾಡಿದ್ಯಾರು? ಹಾಗಾದ್ರೆ ಸಹಕಾರ ಬ್ಯಾಂಕ್ ನಲ್ಲಿ ಅಧ್ಯಕ್ಷರಿಂದಲೇ ಕೋಟಿ ಕೋಟಿ ಗುಳುಂಸುವಾಹನ. ಬ್ಯಾಂಕ್ನ ಅಧ್ಯಕ್ಷ ಪಿ ಮಂಜಪ್ಪ, ಆತನ ವಿರುದ್ಧ ಪೊಲೀಸ್ ಕಮಿಷನರ್ಗೆ ಕಂಪ್ಲೇಂಟ್ ಕೊಡಲಾಗಿದೆ. ಸೌಂದರ್ಯ ಬ್ಯಾಂಕ್ ಸದಸ್ಯ ಶಂಕರೇಗೌಡ ಅನ್ನುವಂಥವ್ರು ಕೊಟ್ಟಿರುವಂತಹ ಕಂಪ್ಲೇಂಟ್ ಇದು. ಪಿ ಮಂಜಪ್ಪ ಏನಿದ್ದಾರೆ ಅವರು ಬ್ಯಾಂಕ್ನ ಅಧ್ಯಕ್ಷ. ಈಗ ಅವರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರೋದು ಶಂಕರೇಗೌಡ. ಸೌಂದರ್ಯ ಸಹಕಾರ ಬ್ಯಾಂಕ್ ಏನಿದೆ ಆ ಬ್ಯಾಂಕ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ನಡೆದಿದೆ ಅನ್ನುವಂತಹ ವಿಚಾರವನ್ನ ಆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅವರ ವಿರುದ್ಧ ಕೊಟ್ಟಿರುವಂತಹ ಕಂಪ್ಲೇಂಟ್ ಕಾಪಿಯನ್ನ ಗಮನಿಸ್ತಾ ಇದ್ದೀವಿ. ಜೊತೆಗೆ ದೂರುದಾರ ಶಂಕರೇಗೌಡ, ಅದರ ಜೊತೆಗೆ ಬ್ಯಾಂಕ್ನ ಅಧ್ಯಕ್ಷ ಪಿ ಮಂಜಪ್ಪ ಅವರನ್ನು ಕೂಡ ನೋಡ್ತಾ ಇದ್ದೀವಿ. ಈ ಎಲ್ಲ ವಿಚಾರಗಳು ಕೋಟಿ ಕೋಟಿ ಗುಳುಂಸುವಾಹ ಆಗಿರುವಂತಹ ವಿಚಾರವನ್ನ ಆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿರುವಂತಹ ವ್ಯಕ್ತಿ ಶಂಕರೇಗೌಡ ಅವರು ಬೇರೆ ಯಾರು ಅಲ್ಲ. ಕಂಪ್ಲೇಂಟ್ ಕೊಟ್ಟಿರುವಂತಹ ವ್ಯಕ್ತಿ ಈ ಸೌಂದರ್ಯ ಬ್ಯಾಂಕ್ ಸದಸ್ಯ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಅವ್ರು ಕೊಟ್ಟಿರುವಂತಹ ಆ ಕಂಪ್ಲೇಂಟ್ ನಲ್ಲಿ ಈ ಎಲ್ಲ ಅವ್ಯವಹಾರದ ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ. ಸೌಂದರ್ಯ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ನಾನು ಕೂಡ ಸದಸ್ಯನಾಗಿದ್ದೇನೆ. ಸೌಂದರ್ಯ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದ ಮಂಜಪ್ಪ ಅವರು ಮತ್ತು ಉಪಾಧ್ಯಕ್ಷರಾದವರ ಧರ್ಮಪತ್ನಿಯವರು ಹಾಗೂ ಡೈರೆಕ್ಟರ್ಸ್ಗಳು ಅವ್ರ ಮಗ ಮತ್ತು ಸೊಸೆ ಏನು ಒಂದು ಈ ಅವ್ಯವಹಾರ ಆಗಿದೆ ಸೊಸೈಟಿಯಲ್ಲಿ, ಸೌಂದರ್ಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ. ಆ ಅವ್ಯವಹಾರ ಏನು ಅಂತಂತಂದರೆ, ಒಂದು ಪತ್ರವನ್ನು ಅಡಮಾನ ಇಟ್ಟು 3 ಬಾರಿ ಸಾಲವನ್ನು ತೆಗೆದುಕೊಂಡಿದ್ದಾರೆ. ಹೇಗೆ ಅಂದರೆ, ಒಂದು ಪತ್ರ ಆಸ್ತಿಯನ್ನು ಇಟ್ಬಿಟ್ಟು ರೀಪೇಮೆಂಟ್ ಮಾಡಿ ಸಾಲ ತೊಗೋಬೇಕು. ಬಟ್ ಇವ್ರು ಏನು ಮಾಡಿದ್ದಾರೆ ಅಂದರೆ, ಒಂದು ಪತ್ರ ಇಟ್ಬಿಟ್ಟು 3 ಸಾರಿ ಸಾಲವನ್ನು ತೆಗೆದುಕೊಂಡಿದ್ದಾರೆ. ಈ ಥರ ಇವ್ರು ಏನು ಕುಟುಂಬಸ್ಥರು ಇದ್ದಾರಲ್ಲ, ಡೈರೆಕ್ಟರ್ಸ್ ಆಗಿದ್ದಾರಲ್ಲ, ಫಸ್ಟ್ ಆಫ್ ಆಲ್ ಅವ್ರು ಸಾಲ ತೊಗೊಳಂಗಿಲ್ಲ.